ಪ್ರೀತಿಯ ಸ್ನೇಹಿತರಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ SSLCಯ ಭಾಗ 1ರ ಭೂಗೋಳಶಾಸ್ತ್ರದಲ್ಲಿ ಅಧ್ಯಾಯ 10 ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣದಲ್ಲಿ ಬಹುಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಭಾರತವು ಏಷ್ಯಾ ಖಂಡದ ಡ್ಯಾಡ್ಯಾಸ್ ಭಾಗದಲ್ಲಿದೆ ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಉತ್ತರ, ಎರಡನೇ ಆಯ್ಕೆ ಪೂರ್ವ, ಮೂರನೇ ಆಯ್ಕೆ ಪಶ್ಚಿಮ, ನಾಲ್ಕನೇ ಆಯ್ಕೆ ದಕ್ಷಿಣ. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 4, ದಕ್ಷಿಣ. ಸರಿಯಾದಂಥ ಉತ್ತರ ದಕ್ಷಿಣ. ಪ್ರಶ್ನೆ ಸಂಖ್ಯೆ 2, ಇಂಡಿಯಾ ಎಂಬ ಹೆಸರು ಡ್ಯಾಡ್ಯಾಸ್ ನದಿಯಿಂದ ಬಳಕೆಗೆ ಬಂದಿದೆ ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಗಂಗಾ, ಎರಡನೇ ಆಯ್ಕೆ ಸಿಂಧು, ಮೂರನೇ ಆಯ್ಕೆ ಯಮುನಾ, ನಾಲ್ಕನೇ ಆಯ್ಕೆ ಬ್ರಹ್ಮಪುತ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2, ಸಿಂಧು. ಪ್ರಶ್ನೆ ಸಂಖ್ಯೆ 3, ಭಾರತದ ಮಧ್ಯದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ 23.31 ಉತ್ತರ ಅಕ್ಷಾಂಶವನ್ನು ಹೀಗೆಂದು ಕರೆಯುತ್ತಾರೆ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಸಮಭಾಜಕ ವೃತ್ತರೇಖೆ, ಎರಡನೇ ಆಯ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ, ಮೂರನೇ ಆಯ್ಕೆ ಮಕರ ಸಂಕ್ರಾಂತಿ ವೃತ್ತರೇಖೆ, ನಾಲ್ಕನೇ ಆಯ್ಕೆ ಆರ್ಕಾಟಿಕ್ ವೃತ್ತರೇಖೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2, ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ. ಪ್ರಶ್ನೆ ಸಂಖ್ಯೆ 4, ಭಾರತದ ಭೂಸ್ವರೂಪವನ್ನು ಡ್ಯಾಡ್ಯಾಸ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ 2, ಎರಡನೇ ಆಯ್ಕೆ 3, ಮೂರನೇ ಆಯ್ಕೆ 4, ನಾಲ್ಕನೇ ಆಯ್ಕೆ 5. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3. ಸರಿಯಾದಂಥ ಉತ್ತರ ಆಯ್ಕೆ 3. ಪ್ರಶ್ನೆ ಸಂಖ್ಯೆ 5, ಮಾ ಹಿಮಾಲಯವನ್ನು ಹೀಗೆಂದು ಕರೆಯುವರು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಶಿವಲಿಕ್ ಶ್ರೇಣಿಗಳು, ಎರಡನೇ ಆಯ್ಕೆ ಹಿಮಾಚಲ, ಮೂರನೇ ಆಯ್ಕೆ ಹಿಮಾದ್ರಿ, ನಾಲ್ಕನೇ ಆಯ್ಕೆ ಅರಾವಳಿ ಬೆಟ್ಟಗಳು ಅಂತ ಹೇಳಿಕೆಸಿ ಸರಿಯಾದಂಥ ಉತ್ತರ ಆಯ್ಕೆ 3, ಹಿಮಾದ್ರಿ. ಸರಿಯಾದಂಥ ಆಯ್ಕೆ ಹಿಮಾದ್ರಿ. ಪ್ರಶ್ನೆ ಸಂಖ್ಯೆ 6, ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಹಿಮಾಲಯ, ಎರಡನೇ ಆಯ್ಕೆ ಗೌರಿಶಂಕರ, ಮೂರನೇ ಆಯ್ಕೆ ಮೌಂಟ್ ಎವರೆಸ್ಟ್, ನಾಲ್ಕನೇ ಆಯ್ಕೆ ಗಾಡ್ವಿನ್ ಆಸ್ಟಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 4, ಗಾಡ್ವಿನ್ ಆಸ್ಟಿನ್. ಇದನ್ನು K2 ಅಂತ ಕೂಡ ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 7, ಹಿಮಾಲಯದಲ್ಲಿ ಕಂಡುಬರುವ ಪ್ರಸ್ಥಭೂಮಿ ಯಾವುದು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ದಕ್ಕನ್ ಪ್ರಸ್ಥಭೂಮಿ, ಎರಡನೇ ಆಯ್ಕೆ ಲಡಾಖ್ ಪ್ರಸ್ಥಭೂಮಿ, ಮೂರನೇ ಆಯ್ಕೆ ಮಾಳ್ವಾ, ನಾಲ್ಕನೇ ಆಯ್ಕೆ ಛೋಟಾ ನಾಗ್ಪುರ್. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ ಲಡಾಖ್. ಆಯ್ಕೆ 2. ಸರಿಯಾದಂಥ ಉತ್ತರ ಆಯ್ಕೆ 2 ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 8, ಗಾಡ್ವಿನ್ ಆಸ್ಟಿನ್ ಶಿಖರವು ಕಂಡುಬರುವುದು ಎಲ್ಲಿ ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಮಾ ಶಿವಾಲಯದಲ್ಲಿ, ಎರಡನೇ ಆಯ್ಕೆ ಒಳ ಹಿಮಾಲಯದಲ್ಲಿ, ಮೂರನೇ ಆಯ್ಕೆ ಶಿವಾಲಿಕ್ ಬೆಟ್ಟಗಳಲ್ಲಿ, ನಾಲ್ಕನೇ ಆಯ್ಕೆ ಕಾರಕೋರಂ ಸರಣಿಯಲ್ಲಿ. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 4, ಕಾರಕೋರಂ ಸರಣಿಯಲ್ಲಿ ಕಂಡುಬರುವಂಥದ್ದು. ಪ್ರಶ್ನೆ ಸಂಖ್ಯೆ 9, ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ 8868 ಮೀಟರ್,
ಎರಡನೇ ಆಯ್ಕೆ 8,848 ಮೀಟರ್, ಮೂರನೇ ಆಯ್ಕೆ 8,858 ಮೀಟರ್, ನಾಲ್ಕನೇ ಆಯ್ಕೆ 8,878 ಮೀಟರ್. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 2, 8,848 ಮೀಟರ್. ಪ್ರಶ್ನೆ ಸಂಖ್ಯೆ 10. ಉತ್ತರ ಭಾರತದ ಮೈದಾನವು ಡ್ಯಾಡ್ಯಾಸ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಮೆಕ್ಕಲು, ಎರಡನೇ ಆಯ್ಕೆ ಕಪ್ಪು, ಮೂರನೇ ಆಯ್ಕೆ ಕೆಂಪು, ನಾಲ್ಕನೇ ಆಯ್ಕೆ ಲ್ಯಾಟ್ರೈಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 1, ಮೆಕ್ಕಲು ಮಣ್ಣು. ಪ್ರಶ್ನೆ ಸಂಖ್ಯೆ 11. ಭಾರತದ ಭೂಸ್ವರೂಪದ ವಿಭಾಗಗಳಲ್ಲಿ ಅತಿ ದೊಡ್ಡದ್ದು ಯಾವುದು ಅಂತ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಉತ್ತರದ ಪರ್ವತಗಳು, ಎರಡನೇ ಆಯ್ಕೆ ಉತ್ತರದ ಮಹಾಮೈದಾನ, ಮೂರನೇ ಆಯ್ಕೆ ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇ ಆಯ್ಕೆ ಕರಾವಳಿ ಮೈದಾನ. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 3, ಸರಿಯಾದಂಥ ಉತ್ತರ ಪರ್ಯಾಯ ಪ್ರಸ್ಥಭೂಮಿ. ಪ್ರಶ್ನೆ ಸಂಖ್ಯೆ 12. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಡ್ಯಾಶ್ ಎಂದು ಕರೆಯುವರು ಅಂತ ಹೇಳಿಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ನೀಲಗಿರಿ ಬೆಟ್ಟ, ಎರಡನೇ ಆಯ್ಕೆ ಅರಾವಳಿ, ಮೂರನೇ ಆಯ್ಕೆ ಸಾತ್ಪುರ್, ನಾಲ್ಕನೇ ಆಯ್ಕೆ ಸಹ್ಯಾದ್ರಿ. ಸರಿಯಾದಂಥ ಉತ್ತರ ಆಯ್ಕೆ 4, ಸಹ್ಯಾದ್ರಿ. ಪ್ರಶ್ನೆ ಸಂಖ್ಯೆ 13. ಪಶ್ಚಿಮ ಘಟ್ಟಕ್ಕೆ ಸೇರಿರುವ ಶಿಖರ ಯಾವುದು ಅಂತ ಹೇಳಿಕೆಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಗಾಡ್ವಿನ್ ಅಸ್ಟಿನ್, ಎರಡನೇ ಆಯ್ಕೆ ಅನ್ನೈಮುಡಿ, ಮೂರನೇ ಆಯ್ಕೆ ನಂದಾದೇವಿ, ನಾಲ್ಕನೇ ಆಯ್ಕೆ ಧವಳಗಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2, ಅನ್ನಯ್ಯಮುಡಿ. ಇದಕ್ಕೆ ಸರಿಯಾದಂಥ ಉತ್ತರ ಅನ್ನಯ್ಯಮುಡಿ. ಪ್ರೀತಿಯ ಸ್ನೇಹಿತರೆ, ಹೀಗೆ ನಿರಂತರ ಒಂದು ಅಧ್ಯಾಯದ ವಿಡಿಯೋಗಳು ಬರ್ತಾ ಇರ್ತವೆ. ಅದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಯ್ ಧನ್ಯವಾದಗಳು.